ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ನಿನ್ನೆ ರಾತ್ರಿ ನಾವು ಊಟಕ್ಕೆ ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊತಾ ಇದ್ದೀವಿ. ನಾನು ಫಾಸ್ಟಾಗಿ 2 ಬ್ಲೌಸ್ ಇತ್ತು ಅರ್ಜೆಂಟಾಗಿ ಹೊಲಿಯೋದು. ಹೊಲಿದ್ಬಿಟ್ಟು ಹೋಗೋ ಅಷ್ಟರಲ್ಲಿ ನನ್ನ ಮಗಳು ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಬೀಟ್ರೂಟ್ ಪಲ್ಯಕ್ಕೆ ಮತ್ತು ಚಪಾತಿಗೆಲ್ಲನೂ. ಇಲ್ಲಿ ನಾನು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ನಾನು ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ 1-2 ಸ್ಪೂನ್ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದಾದಮೇಲೆ ಕಡಲೆಬೇಳೆ 1 ಹಿಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಇಲ್ಲಿ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಕಡಲೆಬೇಳೆ ಎಲ್ಲ ಸಿದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಕಡಲೆಬೇಳೆನ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಟಿದ್ಲು, ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಕರಿಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀಟ್ರೂಟ್ನ ಸೇರಿಸ್ತಾ ಇದ್ದೀನಿ. ಬೀಟ್ರೂಟ್ನೆಲ್ಲ ನೋಡಿ ಎಷ್ಟು ಸಣ್ಣಕ್ಕೆ ಎಷ್ಟು ಚೆನ್ನಾಗಿ ಕಟ್ ಮಾಡಿಟ್ಟಿದ್ದಾಳೆ ನನ್ನ ಮಗಳು. ತುಂಬ ಹೆಲ್ಪ್ ಮಾಡ್ತಾಳೆ ಅಡುಗೆಲೆಲ್ಲ ನನಗೆ. ಅವಳು ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಎಲ್ಲನೂ. ಅವಳಿಗೆ ಇಂಟ್ರೆಸ್ಟು ಮತ್ತು ಅಡುಗೆ ಕಲ್ತ್ಕೊಳ್ಳೋಕ್ಕೆ. ನೋಡಿ ಬೀಟ್ರೂಟ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಜೊತೆ. ಎಣ್ಣೆಯಲ್ಲಿ 1-2 ನಿಮಿಷ ಬೀಟ್ರೂಟ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಮತ್ತು ಅನ್ನ ಸಾಂಬಾರಾಗು ಮತ್ತು ರಸಮ್ಗೆ ಎಲ್ಲನೂ ಸೈಡ್ ಡಿಶ್ಶಾಗಿ ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ. ಎಣ್ಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಬೀಟ್ರೂಟು ಬೇಯೋಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಬೀಟ್ರೂಟ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲೊಂದು ಸೈಡು ನನ್ನ ಮಗಳು ಚಪಾತಿ ಮಾಡ್ತಾಯಿದ್ದಾಳೆ. ಅವಳು ಸ್ವಲ್ಪ ಸ್ಲೋಗಿ ಮಾಡ್ತಾಳೆ, ಹಾಗಾಗಿ ಟೈಮ್ ಬೇರೆ ಆಗಿಬಿಟ್ಟಿದೆ. ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡ್ತೀನಿ ಹೋಗಮ್ಮ ಅಂದ್ಬಿಟ್ಟು ನಾನು ಫಾಸ್ಟಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ ನಾನು ಚಪಾತಿ ಯಾವ ರೀತಿ ಮಾಡ್ತೀನಂತ. ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ವಿಡಿಯೋ ಇದೆ, ಒಂದು ಸಾರಿ ಸರ್ಚ್ ಮಾಡಿ ನೋಡಿ. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಅಂದ್ಬಿಟ್ಟು ಒಂದು ವಿಡಿಯೋ ಇರುತ್ತೆ. ಲೇಯರಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಚಪಾತಿ. ಇಲ್ಲಿ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಚಪಾತಿ. ಈಗ ನೋಡಿ ಅರ್ಧ ಬೆಂದಿದೆ ಬೀಟ್ರೂಟ್ ಎಲ್ಲನೂ. ಈಗ ಅದಕ್ಕೆ ನಾನು 1.5 ಸ್ಪೂನಷ್ಟು ಖಾರ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ಈ ಉಪ್ಪು ಖಾರ ಅನ್ನೋದು ನಮ್ಮ ಆಪ್ಷನ್ನು, ಯಾರ್ಯಾರು ಎಷ್ಟೆಷ್ಟು ತಿಂತಾರೋ ಆ ರೀತಿ ಸೇರಿಸ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಮೀಡಿಯಮ್ಮಾಗೆ ತಿಂತೀವಿ, ಹಾಗಾಗಿ ನಾನು ಸ್ವಲ್ಪ ಮೀಡಿಯಮ್ಮಾಗೆ ಹಾಕ್ಕೊತೀನಿ. ನೋಡಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ನೀರೆಲ್ಲ ಡ್ರೈ ಆಗೋದಕ್ಕೆ ಪ್ಲೇಟೇನು ಕ್ಲೋಸ್ ಮಾಡಿದಿರ ಹಾಗೆ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅರ್ಧ ಬೆಂದಿದೆ ಬೀಟ್ರೂಟು. ಈಗ ನೀರೆಲ್ಲ ಡ್ರೈ ಆಯಿತು ಅಂದರೆ ನಮಗಿನ್ನೂ ಚೆನ್ನಾಗಿರುತ್ತೆ ಪಲ್ಯ. ಹಂಗಾಗಿ ಪ್ಲೇಟೇನು ಕ್ಲೋಸ್ ಮಾಡಿದಿರ ಸೆಂಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯೋಕ್ಕಿಟ್ಟಿದ್ದೀನಿ. ಇಲ್ಲಿ ನೋಡಿ ಬೀಟ್ರೂಟಲ್ಲೆಲ್ಲ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆಯಲ್ಲ. ಈಗ ಸಣ್ಣಕ್ಕೆ ಹಚ್ಕೊಂಡಿರೋ ಕೊತ್ತಂಬರಿನ ಸೇರಿಸ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿರುತ್ತೆ ಪಲ್ಯ. ಆಗೋಷ್ಟರಲ್ಲಿ ಇಲ್ಲಿ ಚಪಾತಿನೂ ರೆಡಿ ಆಯಿತು. ತುಂಬ ಫಾಸ್ಟಾಗಿ ಮಾಡಿದೆ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ನನ್ನ ಮಗಳು ಹೆಲ್ಪ್ ಮಾಡಿದ್ದಕ್ಕೆ ಸ್ವಲ್ಪ ಬೇಗನೆ ಆಯಿತು.
ಕೊತ್ತಂಬರಿ ಸೇರಿಸಾದ್ಮೇಲೆ ಇನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾಳೆ. ಈಗ ನೋಡಿ ಪಲ್ಯ ಮತ್ತು ಚಪಾತಿ ಸೂಪರಾಗಿ ರೆಡಿಯಾಗಿ ಹೋಗಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು ತಿನ್ನೋದಕ್ಕೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆಯಲ್ಲ ಬೀಟ್ರೂಟ್ ಪಲ್ಯ. ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿ ಚಪಾತಿನೂ. ಬೇರೆ ಏನು ಮಾಡ್ಕೊಂಡಿಲ್ಲ, ಬರೀ ಚಪಾತಿ ಪಲ್ಯ ಮಾತ್ರ ಮಾಡಿಕೊಂಡೆ. ಯಾಕೋ ಈ ಚಪಾತಿ ಹೆಂಗೆ ಮಾಡಿದ್ರು ರೌಂಡಕ್ಕೆ ಬಂದಿಲ್ಲ. ಇರಲಿ, ನನಗೂ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಹಾಗಾಗಿ ಫಾಸ್ಟಾಗಿ ಅದು ರೌಂಡ್ ಶೇಪೇ ಬಂದಿಲ್ಲ ಚೆನ್ನಾಗಿ. ಇರಲಿ ಅಂದ್ಬಿಟ್ಟು ಮಾಡಿದೆ. ಹಾಗೆ ಮಾಮೂಲಿ ಹಾಗಾದರೆ ಚೆನ್ನಾಗಿ ರೌಂಡಕ್ಕೆ ಮಾಡ್ತೀನಿ ಚಪಾತಿ. ನನಗೂ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಫಾಸ್ಟಾಗಿ ಮಾಡಿದ್ದಕ್ಕೆ ಈ ಶೇಪಲ್ಲಿ ಬಂದಿದೆ. ಆದರೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನೋಡಿ ಪೂರಿ ಥರ ಹೆಂಗೆ ಉಬ್ಬುತ್ತಾ ಇದೆ ಚಪಾತಿ. ನೋಡಿ ಚಪಾತಿ ಎಲ್ಲ ಮಾಡಿದ್ದಾದಮೇಲೆ ಕಿಚನ್ ಪರಿಸ್ಥಿತಿ ಇದು. ಫಾಸ್ಟಾಗಿ ಮಾಡಿದ್ನಲ್ಲ, ಹಂಗಾಗಿ ಜಾಸ್ತಿ ಚೆಲ್ಲೋಯ್ತು ಇವತ್ತು. ಗೋಧಿ ಹಿಟ್ಟು ಎಲ್ಲ ಸ್ಟವ್ ಮೇಲೆ ಎಲ್ಲನೂ. ಅದಕ್ಕೆ ಈಗ ತೊಳೆಯೋದಕ್ಕೆ ನನ್ನ ದೊಡ್ಡ ಮಗಳು ತೊಳಿತಾ ಇದ್ದಾಳೆ ಪಾತ್ರೆ. ಹಾಗೆ ಒಂದೊಂದೇ ಪಾತ್ರೆ ಎಲ್ಲ ನೀಟಾಗಿ ಎತ್ಕೊಟ್ಬಿಟ್ಟೆ. ಇಲ್ಲಿ ನಮ್ಮ ಚಿಕ್ಕ ಹುಡುಗಿ ಬಂದು ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಒರೆಸ್ತಾ ಇದ್ದಾಳೆ. ಕಿಚನ್ ಹಾಗೆ ಇಟ್ಬಿಟ್ಟು ತಿನ್ನೋದಕ್ಕೂ ಆಗೋಲ್ಲ. ಇದು ನಾಳೆ ಬೆಳಗ್ಗೆಗೆ ನಾನು ಕೋಸ್ ಕಟ್ ಮಾಡಿ ಇಟ್ಟಿದ್ದೀನಿ, ಬಸ್ಸಾರು ಮಾಡೋಣ ಅಂದ್ಬಿಟ್ಟು. ಬೆಳಗ್ಗೆಗೆ ಬೇಗ ಆಗಲ್ಲ ಅಂದ್ಬಿಟ್ಟು ನೈಟೇ ಕಟ್ ಮಾಡಿ ಇಟ್ಬಿಟ್ಟು, ಈಗ ನೋಡಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಸ್ಟವ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮಕ್ಕಳೆಲ್ಲ ತಿಂದಿದ್ದಾಯಿತು. ನಮ್ಮ ಮನೆಯವರು ತಿಂದರು. ಈಗ ನಾನು ಊಟ ಮಾಡೋದಕ್ಕೆ ನೋಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಬೆಳಗ್ಗೆಗೆ ಮಿಕ್ಕುತ್ತೆ. ಬೆಳಗ್ಗೆಗೆ ಚಪಾತಿ ಇದ್ದರೆ ನಮಗೆ ಟೀಯಲ್ಲಿ ಹತ್ಕೊಂಡು ತಿನ್ನೋದು ತುಂಬ ಇಷ್ಟ ಚಪಾತಿ. ಹಂಗಾಗಿ ಚಪಾತಿ ಮಾಡಿದಾಗ ನಾನು ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ. ಇಲ್ಲಿ ನೋಡಿ ನಾನು ಒಂದೇ ಚಪಾತಿ ಮತ್ತು ಒಂದು ಸ್ವಲ್ಪ ಜಾಸ್ತಿ ಪಲ್ಯ ತಿಂತೀನಿ. ಚಪಾತಿ ಒಂದೇ ಹಾಕ್ಕೊಂಡು ಪಲ್ಯ ಸ್ವಲ್ಪ ಜಾಸ್ತಿ ತಿಂತೀನಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿನೂ ಇತ್ತು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಪಲ್ಯ ಸಿಂಪಲ್ಲಾಗಿ, ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಮುಗಿಸಿದಾದ್ಮೇಲೆ ಈಗ ಮಧ್ಯಾಹ್ನ ಹೊಲ್ದಿದ್ದು ಒಂದು ಬ್ಲೌಸ್ ಇತ್ತು, ಅದಕ್ಕೆ ಉಕ್ಸ್ ಹಾಕಬೇಕಿತ್ತು. ಅದಕ್ಕೆ ಉಕ್ಸ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಈ ಬ್ಲೌಸು ನೋಡೋದಕ್ಕೆ. ಸೀರೆನೂ ಕಾಟನ್ ಸೀರೆ ತುಂಬ ಚೆನ್ನಾಗಿತ್ತು. ಈಗ ಬರ್ತಿದೆಯಲ್ಲ ಹೊಸ ಡಿಸೈನು ಪಫ್ ಸ್ಲೀವ್ ಇಟ್ಟು ಆ ಸ್ಟೈಲಲ್ಲಿ ಹೊಲ್ದಿದ್ದೀನಿ. ತುಂಬ ಚೆನ್ನಾಗಿತ್ತು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.